ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 2 ಡೇಸ್ ಟ್ರಿಪ್ ಹೋಗಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 2 ಡೇಸ್ ವೀಡಿಯೋಸ್ದು ಒಂದೇ ದಿನ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಪಾಪುನ ಫಸ್ಟ್ ಟೈಮು ಲಾಂಗ್ ಟ್ರಿಪ್ ಕರ್ಕೊಂಡು ಹೋಗಿರೋದ್ರಿಂದ ಅವನಿಗೆ ವೆದರ್ ಎಲ್ಲ ಅಡ್ಜಸ್ಟ್ ಆಗಬೇಕಲ್ವ, ಅದಕ್ಕೆ ಅವನ ಜೊತೆನೇ ಜಾಸ್ತಿ ಇದ್ದಿದ್ದರಿಂದ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಮ್ಮ ಟ್ರಿಪ್ಪು ನೈಟ್ ಸ್ಟಾರ್ಟ್ ಆಯಿತು. ನೈಟ್ ನಮ್ಮೂರಿಂದ ಹಿರಿಯೂರ್ಗೆ ಹೋಗಿ ಅಲ್ಲಿ ನಮ್ಮ ದೊಡ್ಡಮ್ಮರನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಹೊರನಾಡಿಗೆ ಹೋದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನದಲ್ಲಿ ನಮ್ಮ ಪಾಪುದು ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಪೂಜೆ ಮತ್ತು ಅನ್ನಪ್ರಸನ್ನ ಎಲ್ಲ ಚೆನ್ನಾಗಾಯಿತು. ಪಾಪು ಏನು ಜಾಸ್ತಿ ಕಿರಿಕಿರಿ ಮಾಡಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ನ ಊರಿಂದನೇ ತೊಗೊಂಡೋಗಿದ್ದೀವಿ. ಚಪಾತಿ ಆ ಥರ ಎಲ್ಲ ಅದನ್ನು ಟಿಫನ್ ಮಾಡಿಕೊಂಡು ಅದಾದಮೇಲೆ ಶೃಂಗೇರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಹೋಗೋದಕ್ಕಾಗಲಿಲ್ಲ. ಆಲ್ರೆಡಿ ಟೈಮ್ ಆಗಿದ್ರಿಂದ ನಮ್ಮ ಅಕ್ಕನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲೇ ಲೇಟ್ ಆಗಿದ್ದರಿಂದ 1 ಗಂಟೆಯಲ್ಲಿ ಅಲ್ಲಿ ಕ್ಲೋಸ್ ಅಂತ ಅಂದರು. ಅದಕ್ಕೆ ಇನ್ನೇನು ಆ ಕಡೆ ಹೋಗೋದು ಮತ್ತೆ ದೂರ ಆಗುತ್ತೆ ಬರೋದಕ್ಕೆ ಧರ್ಮಸ್ಥಳಕ್ಕೆ ಅಂತ ಧರ್ಮಸ್ಥಳ ಕಡೆ ಹೊರಟ್ವಿ. ಹೋಗ್ಬೇಕಾದ್ರೆ ಚಾರ್ಮುಡಿ ಘಾಟಲ್ಲಿ ಅಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಪೂಜೆ ಮಾಡಿದರು, ಪ್ರಸಾದ ಕೊಟ್ಟರು, ಅದನ್ನು ಕೂಡ ತೊಗೊಂಡ್ವಿ. ಹೋಗ್ಬೇಕಾದ್ರೆ ಅಂತೂ ವ್ಯೂ ತುಂಬ ಚೆನ್ನಾಗಿತ್ತು. ಫಾಗ್ ಎಲ್ಲ ಇರೋದ್ರಿಂದ ವೆದರ್ ಕೂಡ ಸ್ವಲ್ಪ ಮಳೆ ಥರ ಇತ್ತು. ಹಾಗೆ ಅಲ್ಲಲ್ಲೇ ಫಾಲ್ಸ್ ಇತ್ತು. ನೋಡಿಕೊಂಡು ಆರಾಮಾಗೆ ಗಾಡಿನ ನಿಲ್ಸ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಹಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಧರ್ಮಸ್ಥಳ ಹತ್ರ ಉಜಿರೆಯಲ್ಲಿ ಸೂರ್ಯ ಟೆಂಪಲ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನ ಕ್ಲೋಸ್ ಮಾಡಿದರು, ಆದರೆ ಪ್ರಸಾದ ಇತ್ತು. ಅಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ಧರ್ಮಸ್ಥಳ ಹೋದ್ವಿ. ಧರ್ಮಸ್ಥಳ ಹೋಗಿ ಎಲ್ಲ ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಇದು ಗೊಮ್ಮಟೇಶ್ವರ ಇದೆಯಲ್ವ, ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಮತ್ತು ರಾಮದೇವ್ರಿದೆ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ನೈಟು ಧರ್ಮಸ್ಥಳ ನೋಡ್ಕೊಂಡ್ವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ನೈಟು ಊಟ ಮಾಡಿಕೊಂಡು ಮತ್ತೆ ರೆಸ್ಟ್ ಮಾಡಿದ್ದೆ. ಜಾಸ್ತಿ ನಾವು ಟ್ರಿಪ್ಪು ಅಂದರೆ ಜಾಸ್ತಿ ತಿರ್ಗೋದೆಲ್ಲ ಮಾಡಲಿಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡು ಪಾಪು ಇರೋದ್ರಿಂದ ರೆಸ್ಟ್ ತೊಗೊಂಡು ಜರ್ನಿ ಮಾಡಿದ್ವಿ. ಅದಾದಮೇಲೆ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಸೌತಡ್ಕ ಗಣಪತಿ ಇದೆಯಲ್ವ, ಅಲ್ಲಿಗೆ ಬಂದು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಅವಲಕ್ಕಿ ಕೊಡ್ತಾರಲ್ವ, ಸ್ವೀಟ್ ಅವಲಕ್ಕಿ, ಅದನ್ನು ಪ್ರಸಾದ ಥರ ತಿಂದ್ಕೊಂಡು ಬೆಳಗ್ಗೆ ಹಾಗೆ ಲೈಟಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ. ಅಲ್ಲಿ ಲಾಗ್ ಅಂತೂ ಮಾಡೋದಕ್ಕೆ ಆಗಲಿಲ್ಲ. ಪಾಪು ಮಲ್ಕೊಂಡ್ಬಿಟ್ಟಿದ್ದ. ಮತ್ತು ಅವನು ಸ್ವಲ್ಪ ಮಲ್ಕಿದ್ರಿಂದ ಎತ್ಕೊಂಡೇ ಇರಬೇಕಿತ್ತು. ಹಾಗೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಅಷ್ಟೇ ಹೋಗಿದ್ದರಿಂದ ಯಾರೂ ಲಾಗ್ ಮಾಡೋಕ್ಕೆ ಕೊಡೋರು ಇರಲಿಲ್ಲ. ಅದಕ್ಕೆ ಅದ್ರ ಜಾಸ್ತಿ ಲಾಗ್ ಇಲ್ಲ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದನ ತಿಂದ್ಕೊಂಡ್ವಿ. ನಾರ್ಮಲಾಗಿ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಇರುತ್ತೆ. ಧರ್ಮಸ್ಥಳ ಆಗಲಿ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಇರುತ್ತೆ. ಎಲ್ಲನೂ ಅಲ್ಲೇ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಊರಿಗೆ ಹೋಗೋಣ ಅಂತ ಹೊರಟ್ವಿ. ಇನ್ನೂ ಸ್ವಲ್ಪ ಬೇಲೂರು, ಹಳೆಬೀಡು ಎಲ್ಲ ಪ್ಲ್ಯಾನ್ ಆಗಿತ್ತು. ಬಟ್ ಪಾಪು ಇರೋದ್ರಿಂದ ಗಾಡಿ ಸ್ಲೋಗೆ ಓಡಿಸ್ಕೊಂಡು ಹೋಗಿರೋದ್ರಿಂದ ಜಾಸ್ತಿ ಎಲ್ಲ ಕವರ್ ಮಾಡೋದಕ್ಕಾಗಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಟೈಮ್ ಇತ್ತಲ್ವ, ಸ್ವಲ್ಪ ಮಂಡಕ್ಕಿ ಅದೆಲ್ಲ ಜಾಸ್ತಿ ತಂದಿದ್ವಿ. ಅಂದರೆ ಪೂರಿ, ಚುರುಮುರಿ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಎಲ್ಲ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಂಡು, ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಗಾಡಿನ ಒಳ್ಳೆ ಜಾಗದಲ್ಲೇ ನಿಲ್ಲಿಸಿದ್ದಾರೆ. ಸುತ್ತ ಅಡಿಕೆ ತೋಟ ಇತ್ತು. ಫುಲ್ಲು ತೋಟ, ಮಧ್ಯದಲ್ಲಿ ಮನೆ, ದೊಡ್ಡ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಒಂದು ಮನೆ ಇದ್ಬಿಟ್ರೆ ಸಾಕು, ಜೀವನ ಸಾರ್ಥಕ ಅನಿಸ್ಬಿಡುತ್ತೆ. ನಮ್ಗೆ ಏನು ಬೇಕೋ ಅದನ್ನು ನಾವು ನಮ್ಗೆ ಬೇಕಾದಂಗೆ ನಾವು ಬೆಳ್ಕೊಂಡು ತಿನ್ಬೋದು. ಮತ್ತು ಮಳೆ ಅದಕ್ಕೂ ವಾತಾವರಣಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ ಮನೆ ಅಂತೂ ತುಂಬ ಚೆನ್ನಾಗಿತ್ತು. ವೆದರು ಕೂಡ ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ರೌಂಡ್ ಹಾಕ್ಕೊಂಡು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಬೇಲೂರಿಗೆ ಹೋಗೋ ರೋಡಲ್ಲಿ ನಾವು ಸ್ಟಾಪ್ ಮಾಡಿದ್ದು. ನಾವು ಹೋಗೋ ಟೈಮಲ್ಲಿ ಮಳೆ ಅಷ್ಟೊಂದು ಇರಲಿಲ್ಲ. ನ್ಯೂಸಲ್ಲೆಲ್ಲ ಜಾಸ್ತಿ ಮಳೆ ಅಂತ ತೋರಿಸ್ತಾಯಿದ್ರು. ಬಟ್ ನಾವು ಹೋದಾಗ ತುಂಬ ಸೆಕೆ ಇತ್ತು. ಸ್ವಲ್ಪ ಮಳೆ ಇತ್ತು ಅಷ್ಟೇ, ಸೆಕೆನೇ ಇತ್ತು. ದೇವಸ್ಥಾನದೊಳಗಂತೂ ಫುಲ್ ಸೆಕೆ. ನಮ್ಮ ಪಾಪು ಅಂತೂ ಧರ್ಮಸ್ಥಳದಾಗಂತೂ ತುಂಬ ಆಟ ಮಾಡಿಬಿಟ್ಟ. ಅದು ಬೇರೆ ನೈಟ್ ಆಗಿಬಿಟ್ಟಿತ್ತಲ್ಲ, ಸೆಕೆ ಜಾಸ್ತಿ ಇತ್ತು. ದೇವಸ್ಥಾನಕ್ಕೆ ಒಳಗಡೆ ಹೋದಷ್ಟೇ ಫುಲ್ ಅಳ್ತಾ ಇದ್ದ. ಫಸ್ಟ್ ಟೈಮ್ ಟ್ರಿಪ್ ಅಲ್ವಾ, ಫಸ್ಟ್ ಡೇ ಸ್ವಲ್ಪ ಕಿರಿಕಿರಿ ಮಾಡ್ದ. ಅವನಿಗೆಲ್ಲ ಇರಿಟೇಷನ್ ಆಗ್ತಿತ್ತು ವೆದರು ಅದೆಲ್ಲ. ಆಮೇಲೆ ಸೆಕೆಂಡ್ ಡೇ ಎಲ್ಲ ಅಡ್ಜಸ್ಟ್ ಆದ. ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲದರಲ್ಲೇ ಆರಾಮಾಗಿದ್ದ. ಆವಾಗ ಸ್ವಲ್ಪ ಮಳೆನೂ ಬರ್ತಾಯಿತ್ತು.
ಅದಕ್ಕೆ ಆರಾಮಾಗಿದ್ದ. ಸೊ ನಾವು ಕೂಡ ಆರಾಮಾಗೆ ಎಂಜಾಯ್ ಮಾಡಿಕೊಂಡು ಜರ್ನಿ ಮಾಡ್ಕೊಂಡ್ವಿ. ಅವನು ಅಷ್ಟೊಂದು ಮಲಗೋದಕ್ಕೂ ಏನು ಕಿರಿಕಿರಿ ಮಾಡಲಿಲ್ಲ. ಹಾಲು ಮಾತ್ರ ಅವಾಗವಾಗ ಫೀಡಿಂಗ್ ಮಾಡ್ತಾ ಇರಬೇಕಿತ್ತು. ಅದೊಂದು ಸ್ವಲ್ಪ ಇರಿಟೇಷನ್ ಆಯಿತು ನನಗೆ, ಯಾಕಂದರೆ ಜಾಸ್ತಿ ನನಗೆ ಪ್ರಸಾದ ಜಾಸ್ತಿ ಊಟ ಮಾಡ್ತಿರ್ಲಿಲ್ಲ. ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ ನಾನು. ಫಸ್ಟೇ ಸ್ವಲ್ಪ ಚಾರ್ಮುಡಿ ಘಾಟಿಂದ ಹೋಗ್ಬೇಕಲ್ಲ, ಅಷ್ಟೊಂದು ಜಾಸ್ತಿ ತಿನ್ನೋದು ಬೇಡ ಅಂತ ಅವಾಯ್ಡ್ ಮಾಡಿದ್ದೆ. ನೆಕ್ಸ್ಟ್ ಡೇ ಆರಾಮಾಗಿ ತಿಂದ್ಕೊಂಡೆ. ಫಸ್ಟೇ ಸ್ವಲ್ಪ ನನಗೂ ಕಿರಿಕಿರಿ ಆಯಿತು, ಅವನಿಗೂ ಕಿರಿಕಿರಿ ಆಯಿತು. ಬೇರೆ ನೈಟ್ ಬೇರೆ ಜರ್ನಿ ಮಾಡಿದ್ರಿಂದ ನಿದ್ದೆನೂ ಇಲ್ದಿರೋದ್ರಿಂದ ಸ್ವಲ್ಪ ಇರಿಟೇಷನ್ ಆಯಿತು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ ಎಂಜಾಯ್ ಮಾಡಿಕೊಂಡು ಟ್ರಿಪ್ನ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಇವಾಗ ಎಲ್ಲ ಚುರುಮುರಿ ಮಾಡಿ 2 ಥರ ಚುರುಮುರಿ ಮಾಡಿದ್ವಿ. ಅಂದರೆ ನಮ್ಮ ಕಡೆ ಒಂದು ಟೊಳ್ಳು ಮಂಡಕ್ಕಿ ಅಂತ ಸಿಗ್ತವೆ, ಅದ್ರದ್ದೊಂದು, ಮತ್ತು ಗಟ್ಟಿ ಮಂಡಕ್ಕಿ ಒಂದು. ಅದನ್ನೆಲ್ಲ ಹುರ್ಕೊಂಡು ಬಂದಿದ್ರು, ಕಡಲೆ ಬೀಜ ಅದೆಲ್ಲ ಹಾಕಿ ಅದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಇದೆಲ್ಲ ಹಾಕಿ ನಾವು ಚೌಚೌ ಮಾಡ್ಕೊಂಡಿದ್ವಿ. ಹಾಗೆ ಚಪಾತಿ ಮತ್ತು ಚಟ್ನಿ ಪುಡಿ ಎಲ್ಲ ತೊಗೊಬಂದಿದ್ವಿ, ಅದನ್ನು ಕೂಡ ತಿಂದ್ವಿ. ಮಧ್ಯಾಹ್ನ ಧರ್ಮಸ್ಥಳದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಮಾಡ್ಕೊಂಡಿದ್ವಿ. ಸಂಜೆ ಟೈಮಲ್ಲಿ ಇದನ್ನೆಲ್ಲ ತಿಂದು ಹೊರಟ್ವಿ. ನೈಟ್ ಫುಲ್ ಹೋಗ್ಬೇಕಾದ್ರೆ ಫುಲ್ಲು ಸಾಂಗ್ ಹಾಕ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಫಸ್ಟೇ ಬರಬೇಕಾದ್ರೆ ಪಾಪು ಇರೋದ್ರಿಂದ ಅವನಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ ನಾವು ಮ್ಯೂಸಿಕ್ ಎಲ್ಲ ಹಾಕ್ಲಿಲ್ಲ, ಹಂಗೆ ಬಂದಿದ್ವಿ. ಅಂದರೆ ನಾರ್ಮಲ್ ಮ್ಯೂಸಿಕ್ ಹಾಕಿದ್ವಿ, ಜಸ್ಟ್ DJ ಆ ಥರ ಸಾಂಗ್ ಎಲ್ಲ ಹಾಕಿರಲಿಲ್ಲ, ಅವನಿಗೆ ಇಷ್ಟ ಆಗೋದಿಲ್ಲ ಅಂತ ಮತ್ತೆ ಅಳ್ತಾನೆ ಅಂತ. ಹೋಗ್ಬೇಕಾದ್ರೆ ಸಂಜೆ ಆಗಿತ್ತು, ಸ್ವಲ್ಪ ಅವನು ಎದ್ದಿದ್ದು ಆ್ಯಕ್ಟಿವ್ ಆಗಿದ್ದ. ಅದಕ್ಕೆ ಇವಾಗ ಡ್ಯಾನ್ಸ್ ಮಾಡಿಕೊಂಡು ಕುಣಿತಾ ಹೋಗ್ತಾ ಇದ್ದೀವಿ. ಇವಳು ನಮ್ಮ ಅಕ್ಕನ ಮಗಳು ವರ್ಣಿತಾ ಸಾಗರ್ ಅಂತ. ಇವಳಿಗೆ ಬ್ಯಾಂಗಲ್ ಬಂಗಾರಿ ಮತ್ತು ಇದು ಮಸ್ತ್ ಮಲೈಕಾಯಿ ಸಾಂಗ್ ಎಲ್ಲ ಅವಾಗ ಕಲ್ತ್ಬಿಟ್ಟಿದ್ದಾಳೆ. ಸ್ವಲ್ಪ ಸ್ವಲ್ಪ ಆಡಿಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಇವಳು ಫುಲ್ ಡ್ಯಾನ್ಸಲ್ಲಿ ಜಾಸ್ತಿ ಚೆನ್ನಾಗಿ ಮಾಡ್ತಾಳೆ. ಇನ್ನೊಬ್ಳು ದೊಡ್ಡವಳು ಅನ್ವಿತಾ ಸಾಗರ್ ಅಂತ, ಅವಳು ಡ್ಯಾನ್ಸ್ ಇಷ್ಟ ಆಗಲ್ಲ, ಅವಳಿಗೆ ಹಾಡು ಇಷ್ಟ, ಅವಳು ಆಡ್ತಾ ಇರ್ತಾಳೆ. ಸೊ ಇಬ್ಬರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ನನ್ನ ಲಾಗಲ್ಲಿ ಲಾಸ್ಟ್ 2 ಲಾಗಲ್ಲಿ ನೋಡಿರ್ತೀರ, ಇವರಿಬ್ಬರು ಇರ್ತಾರೆ. ಇವರು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಈ ಬ್ಯಾಂಗಲ್ ಬಂಗಾರಿ ಮತ್ತು ಮಸ್ತ್ ಮಲೈಕಾಯಿ ಈ ಸಾಂಗಿಗೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಡ್ಯಾನ್ಸ್ ಆಡೋದನ್ನ ವಿತ್ ಆಡಿಯೋನೇ ಹಾಕ್ಬೋದು, ಬಟ್ ಕಾಪಿರೈಟ್ ಬರ್ಬೋದು ಅಂತ, ಏನಾದರೂ ಸ್ಟ್ರೈಕ್ ಬರ್ಬೋದು ಅಂತ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಸರ್ಚ್ ಮಾಡಬೇಕಿದ್ರ ಬಗ್ಗೆ, ನನಗಷ್ಟು ಐಡಿಯಾ ಇಲ್ಲ. ಇವಾಗಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. AI ವಾಯ್ಸ್ ಏನಾದರೂ ಕೊಟ್ಟು ಮಾಡ್ಬೋದೇನೋ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಏನಾದರೂ ನನಗೆ ಗೊತ್ತಾದರೆ ಲಾಸ್ಟಲ್ಲಿ ವೀಡಿಯೋನ ಹಾಕ್ತೀನಿ, ಅವಳು ಡ್ಯಾನ್ಸ್ ಮಾಡೋದು ಮತ್ತು ವಿತ್ ಆಡಿಯೋನ. ಇವತ್ತಿಂದು ಮತ್ತು ನಿನ್ನೆದು ಲಾಗ್ ಇಷ್ಟ ಆಗಿರುತ್ತೆ. 2 ಡೇಸ್ ಟ್ರಿಪ್ತು ಒಂದೇ ಲಾಗ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಹೊಸ ವೀಡಿಯೋಸ್ ಮಾಡೋದಕ್ಕೆ. ಸೊ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.